ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರ ಮೂರ್ತಿಗಳನ್ನ ಕಲ್ಲು ಅಥವಾ ಲೋಹದಿಂದ ನಿರ್ಮಾಣ ಮಾಡಲಾಗುತ್ತೆ ಅಲ್ವಾ? ಆದ್ರೆ ಜಗನ್ನಾಥ ದೇವಸ್ಥಾನದಲ್ಲಿ ಮಾತ್ರ ದೇವರ ಮೂರ್ತಿಗಳನ್ನ ಮರದಿಂದ ಮಾಡಲಾಗಿದೆ. ಆ ಜಗನ್ನಾಥನ ಮೂರ್ತಿಯ ಒಳಗೆ ಒಂದು ವಿಶೇಷ ವಸ್ತುವನ್ನ ಕೂಡ ಇಡಲಾಗಿತ್ತು. ಅದೇನ್ ಗೊತ್ತಾ? ಪುರಾಣಗಳ ಪ್ರಕಾರ ಅದು ಬೇರೆ ಏನು ಅಲ್ಲ, ಶ್ರೀಕೃಷ್ಣ ಪರಮಾತ್ಮರ ಇನ್ನು ಜೀವಂತವಾಗಿರುವಂತಹ ಹೃದಯ ಅಂತ ನಂಬಲಾಗುತ್ತೆ. ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪೂರ್ತಿ ಕತ್ತಲೆಯಲ್ಲೇ ಆ ಹೃದಯ ಅಂತ ನಂಬಿರುವಂಥದ್ದನ್ನ ಹಳೆಯ ಮೂರ್ತಿಯಿಂದ ತೆಗೆದು ಹೊಸ ಮೂರ್ತಿಯ ಒಳಗೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅವರು ಅದನ್ನ ಯಾವತ್ತೂ ಕೂಡ ಅವರ ಕಣ್ಣಿಂದ ನೋಡಿಲ್ಲ. ಆದ್ರೆ ಕೈಯಲ್ಲಿ ಹಿಡಿದಾಗ ಒಂದು ಜೀವಂತ ಮೊಲವನ್ನ ಹಿಡಿದಿದ್ದೀನಿ ಅನ್ನುವಂಥ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ನೀವು ದೇವಸ್ಥಾನವನ್ನ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಆ ಸುದರ್ಶನ ಚಕ್ರ ಇದೆಯಲ್ವಾ, ಅದು ನಿಮ್ಮ ಕಡೆಗೆ ತಿರುಗಿರೋ ಹಾಗೆ ಕಾಣಿಸುತ್ತೆ. ಜಗನ್ನಾಥ ದೇವಸ್ಥಾನದ ಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಇಡೀ ದಿನ ಸಾವಿರಾರು ಭಕ್ತರಿಗೆ ಪ್ರಸಾದವನ್ನ ಹಂಚಿದ್ರು. ಒಂಚೂರು ಕಮ್ಮಿನೂ ಆಗ್ಲಿಲ್ಲ, ಯಾವತ್ತೂ ಕೂಡ ಒಂಚೂರು ವ್ಯರ್ಥನೂ ಆಗಲಿಲ್ಲ. ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಲಾಜಿಕ್ ಪ್ರಕಾರ ಮೊದಲು ಕೆಳಗಿನ ಪಾತ್ರೆಯಲ್ಲಿರುವಂತಹ ಆಹಾರ ಬೇಯಬೇಕು, ಬೇಗ ಬೇಯಬೇಕು, ಹೌದಲ್ವೋ? ಆದ್ರೆ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ಸೈನ್ಸ್ ಅಥವಾ ಲಾಜಿಕ್ ಯಾವುದು ಕೂಡ ಕೆಲಸವನ್ನ ಮಾಡಲ್ಲ. ಆದ್ರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ನಿಯಮ ಇದೆ. ಏನು? ಇಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ದೇವಸ್ಥಾನದ ಒಳಗೆ ಪ್ರವೇಶ ಇರುತ್ತೆ. ಬೇರೆ ಯಾವ ಮತದವರಿಗೂ ನೀವು ಎಂಥದ್ದೇ ಇನ್ಫ್ಲೂಯೆನ್ಸ್ ಅನ್ನ ಮಾಡಿ ಅವಕಾಶ ಇರಲ್ಲ. ಇಂದಿರಾ ಗಾಂಧಿಗೂ ಕೂಡ ದೇವಾಲಯದ ಒಳಗೆ ಅವತ್ತು ಪ್ರವೇಶವನ್ನ ಕೊಟ್ಟಿರಲಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ಸನಾತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಭಾರತದ ಒಡಿಶಾ ರಾಜ್ಯದ ಪುರಿಯಲ್ಲಿ ಒಂದು ಅದ್ಭುತ ಕಥೆ ಇದೆ. ಈ ಕಥೆಯನ್ನ ವಿಜ್ಞಾನದ ಮೂಲಕ ವಿವರಿಸುವಂಥದ್ದು ಬಹಳ ಕಷ್ಟ ಆಗತ್ತೆ. ಸನಾತನ ಧರ್ಮದಲ್ಲಿ 4 ಪ್ರಮುಖ ಧಾಮಗಳಿದಾವೆ. ಬದ್ರಿನಾಥ ಧಾಮ, ದ್ವಾರಕಾಧೀಶ ಧಾಮ, ರಾಮೇಶ್ವರಂ, ಅದೇ ರೀತಿ ಪುರಿ ಜಗನ್ನಾಥ. ಇವತ್ತು ನಾವು ಅದರಲ್ಲಿ ಪುರಿ ಜಗನ್ನಾಥದ ಬಗ್ಗೆ ಮಾತನಾಡೋಣ. ಅಲ್ಲಿ ಇವತ್ತಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮರ ನಿಜವಾದ ಹೃದಯ ಇದೆ ಅಂತ ಭಕ್ತರು ನಂಬ್ತಾರೆ. ಈ ಪುರಿ ಜಗನ್ನಾಥಕ್ಕೆ ಸಂಬಂಧಪಟ್ಟಂತಹ ಹಾಗೆ ಒಂದಷ್ಟು ರಹಸ್ಯಗಳು ಇದ್ದಾವೆ. ಅವುಗಳ ಬಗ್ಗೆ ಕೇಳಿದ್ರೆ ಎಂಥವರಿಗೆ ಆದ್ರೂ ಕೂಡ ಆಶ್ಚರ್ಯ ಆಗುತ್ತೆ. ಅದು ಏನು ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರ ಮೂರ್ತಿಗಳನ್ನ ಕಲ್ಲು ಅಥವಾ ಲೋಹದಿಂದ ನಿರ್ಮಾಣ ಮಾಡಲಾಗತ್ತೆ ಅಲ್ವಾ? ಆದ್ರೆ ಜಗನ್ನಾಥ ದೇವಸ್ಥಾನದಲ್ಲಿ ಮಾತ್ರ ದೇವರ ಮೂರ್ತಿಗಳನ್ನ ಮರದಿಂದ ಮಾಡಲಾಗಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಒಂದು ಪೌರಾಣಿಕ ಕಥೆ ಇದೆ. 32ನೇ ಶತಮಾನದಲ್ಲಿ ಜಾರ ಅನ್ನುವಂಥ ಒಬ್ಬ ಬೇಟೆಗಾರ ಕಾಡಲ್ಲಿ ಬೇಟೆ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಆತನ ಅಜಾಗರೂಕತೆಯಿಂದ ಆತ ಬಿಟ್ಟಂತಹ ಬಾಣ ಶ್ರೀಕೃಷ್ಣ ಪರಮಾತ್ಮರ ಪಾದಕ್ಕೆ ತಗಲತ್ತೆ. ಆ ಗಾಯದಿಂದ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಪ್ರಾಣ ತ್ಯಾಗವನ್ನ ಮಾಡಬೇಕಾಗತ್ತೆ. ನೀವು ಪುರಾಣಗಳಲ್ಲಿ ಕೇಳಿರ್ತೀರ. ಅದಾದ ನಂತರ ಜಾರ ಏನು ಮಾಡ್ತಾನೆ? ಎಲ್ಲ ವಿಧಿವಿಧಾನಗಳ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮರ ಅಂತ್ಯಕ್ರಿಯೆಯನ್ನು ನಡೆಸ್ತಾನೆ. ಆದ್ರೆ ಚಿತೆ ಶಾಂತ ಆದ ನಂತರ ಆತ ಒಂದು ವಿಚಿತ್ರ ಸಂಗತಿಯನ್ನ ಗಮನಿಸ್ತಾನೆ. ಚಿತೆಯಲ್ಲಿ ಎಲ್ಲವೂ ಕೂಡ ಸುಟ್ಟು ಹೋಗಿದ್ರು, ಒಂದು ಹೊಳಿತಾ ಇರುವಂತಹ ಲೋಹದ ರೀತಿ ಇರುವಂತಹ ವಸ್ತು ಮಾತ್ರ ಸುಟ್ಟು ಹೋಗೇ ಇರಲಿಲ್ಲ. ಆದ್ರೆ ಜಾರಾಗೆ ಅದು ಏನು ಅಂತ ಅರ್ಥ ಆಗ್ಲಿಲ್ಲ. ಆತದ್ದನ್ನ ತಗೊಂಡು ಸೀದಾ ಮಾರಾಟ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅದನ್ನ ಯಾರು ಕೂಡ ಖರೀದಿ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಅದ್ರ ಹತ್ತಿರಕ್ಕೂ ಯಾರು ಹೋಗ್ಲಿಲ್ಲ. ಕೊನೆಗೆ ಸಾಕಾಗಿ ಜಾರ ಏನು ಮಾಡ್ತಾನೆ? ಆ ಲೋಹದ ವಸ್ತುವನ್ನ ಒಂದು ಮರದ ತುಂಡಿನ ಮೇಲೆ ಇಟ್ಟು ಸೀದಾ ಅದನ್ನ ನೀರಲ್ಲಿ ಬಿಟ್ಟು ಬಿಡ್ತಾನೆ, ನದಿಗೆ ಬಿಟ್ಟು ಬಿಡ್ತಾನೆ. ವೀಕ್ಷಕರೇ, ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಅವಂತಿ ರಾಜ್ಯದ ರಾಜ ಇಂದ್ರದ್ಯುಮ್ನ ವಿಷ್ಣು ದೇವರ ಬಹಳ ದೊಡ್ಡ ಭಕ್ತ ಆಗಿರ್ತಾನೆ. ಒಂದ್ ರಾತ್ರಿ ಆತನಿಗೆ ಒಂದು ವಿಚಿತ್ರ ಕನಸು ಬೀಳುತ್ತೆ. ಆ ಕನಸಲ್ಲಿ ಸ್ವತಃ ವಿಷ್ಣು ದೇವರು ಪ್ರತ್ಯಕ್ಷರಾಗಿ, ನಾಳೆ ನೀನು ಒಂದು ನದಿಯಲ್ಲಿ ಸ್ನಾನವನ್ನ ಮಾಡು, ಆ ನದಿಯಲ್ಲಿ ಒಂದು ಮರದ ತುಂಡಿನ ಒಳಗೆ ನಾನು ನಿನಗೆ ಸಿಗ್ತೀನಿ ಅಂತ ಹೇಳ್ತಾರೆ. ಕನಸಿಂದ ಎದ್ದಂತಹ ರಾಜ ಇಂದ್ರದ್ಯುಮ್ನ ಮರುದಿನ ಆ ನದಿಯ ಕಡೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಆ ನದಿಯಲ್ಲಿ ಸ್ನಾನವನ್ನ
ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮರದ ದೊಡ್ಡ ತುಂಡು ತೇಲ್ತಾ ಇರುವಂತದ್ದು ಆತನಿಗೆ ಕಾಣಿಸುತ್ತೆ. ಚೂರು ಕೂಡ ತಡವನ್ನ ಮಾಡದೆ ರಾಜ ಅದನ್ನ ತಗೊಂಡು ಸೀದಾ ತನ್ನ ಅರಮನೆಗೆ ಹೋಗ್ತಾನೆ. ಆ ಮರದಿಂದ ದೇವರ ಮೂರ್ತಿಯನ್ನ ಮಾಡಿಸೋದಕ್ಕೆ ಅತ್ಯಂತ ಪ್ರಸಿದ್ಧ ಶಿಲ್ಪಿಯನ್ನ ಕರೆಸ್ತಾನೆ. ಆದ್ರೆ ಆಶ್ಚರ್ಯ, ಅಲ್ಲಿಗೆ ಬಂದಂತಹ ಯಾವ ಶಿಲ್ಪಿಗೆ ಕೂಡ ಆ ಮರದಿಂದ ಮೂರ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಆಗ್ಲಿಲ್ಲ. ಹೀಗೆ ತುಂಬಾ ದಿನಗಳು ಕಳೆಯುತ್ತೆ. ಒಂದಿನ ಏಕಾಏಕಿ ಒಬ್ಬ ವೃದ್ಧ ಶಿಲ್ಪಿ ಅರಮನೆಗೆ ಬಂದು ರಾಜನ ಮುಂದೆ ನಿಂತು ಹೇಳ್ತಾನೆ, ಈ ಮರದಿಂದ ಮೂರ್ತಿಯನ್ನ ನಾನು ನಿರ್ಮಾಣ ಮಾಡಿಕೊಡ್ತೀನಿ, ಆದ್ರೆ ನಂದು ಒಂದು ಷರತ್ತಿದೆ. ಏನ್ ಷರತ್ತು? ಈ ಮೂರ್ತಿ ನಿರ್ಮಿಸೋದಕ್ಕೆ ನನಗೆ ಸಂಪೂರ್ಣವಾಗಿ 21 ದಿನಗಳ ಸಮಯ ಬೇಕು. ಆ 21 ದಿನಗಳ ಒಳಗೆ ಯಾರು ಕೂಡ ನನ್ನನ್ನು ಭೇಟಿಯಾಗಬಾರ್ದು, ನನ್ನ ಜೊತೆಗೆ ಯಾರು ಕೂಡ ಮಾತಾಡಬಾರ್ದು, ನನ್ನ ಕೆಲಸಕ್ಕೆ ಯಾರು ಕೂಡ ಅಡ್ಡಿಪಡಿಸಬಾರದು ಅಂತ ಹೇಳ್ತಾನೆ. ರಾಜ ಷರತ್ತನ್ನ ಸಂತೋಷದಿಂದ ಒಪ್ಪಿಕೊಳ್ತಾನೆ. ಯಾಕಂದ್ರೆ ಅಲ್ಲಿ ರಾಜನಿಗಿದ್ದಂಥದ್ದು ಏನು? ಭಗವಂತನ ಮೂರ್ತಿ ನಿರ್ಮಾಣ ಆಗಬೇಕು. ಅದಾತನ ಅತ್ಯಂತ ದೊಡ್ಡ ಆಸೆ ಆಗಿತ್ತು, ಕನಸಾಗಿತ್ತು. ಕೊನೆಗೂ ಕೂಡ ಮೂರ್ತಿಯ ಕೆಲಸ ಆರಂಭ ಆಗುತ್ತೆ. ಪ್ರತಿದಿನ ಆ ಕೋಣೆಯ ಒಳಗಿಂದ ಕೆಲಸ ಮಾಡ್ತಾ ಇರೋದಕ್ಕೆ ಧ್ವನಿ ಕೇಳಿಸ್ತಾ ಇತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಆ ಧ್ವನಿ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇದನ್ನು ನೋಡಿ ಅವಂತಿಯ ರಾಣಿ ಆತಂಕಗೊಳ್ತಾಳೆ. ಏನಾದ್ರೂ ಹಸಿವು ಅಥವಾ ಬಾಯಾರಿಕೆಯಿಂದ ಆ ಶಿಲ್ಪಿ ಸತ್ತು ಹೋಗಿರ್ಬೋದಾ ಅಂತ ಅನುಮಾನ ಬಂದು ಬಿಡುತ್ತೆ. ಅದಕ್ಕೆ ಅವರು ಮೂರ್ತಿ ಮಾಡ್ತಾ ಇದ್ದಂತಹ ಕೋಣೆಯ ಬಾಗಿಲನ್ನ ತೆಗೆಸೋದಕ್ಕೆ ರಾಜನ ಮೇಲೆ ಒತ್ತಡವನ್ನ ಹಾಕ್ತಾರೆ. ಕೊನೆಗೆ ರಾಜ ಆ ರಾಣಿಯ ಮಾತನ್ನ ಕೇಳಿ ಬಾಗಿಲನ್ನ ತೆರೆಸ್ತಾನೆ. ಬಾಗಿಲು ತೆರಿತಾ ಇದ್ದ ಹಾಗೆ ಅವರು ಕಂಡಂತಹ ದೃಶ್ಯ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸೋ ಹಾಗಿತ್ತು. ಅಲ್ಲಿ ಯಾವ ಶಿಲ್ಪಿ ಕೂಡ ಇರಲಿಲ್ಲ. ಆದ್ರೆ ಬದಲಿಗೆ ಅಲ್ಲಿ 3 ಮೂರ್ತಿಗಳು ಮಾತ್ರ ಇದ್ವು. ಭಗವಾನ್ ಜಗನ್ನಾಥ, ಆತನ ಸಹೋದರ ಬಲಭದ್ರ, ಸಹೋದರಿ ಸುಭದ್ರ. ಅಷ್ಟೇ ಅಲ್ಲ, ಆ ಜಗನ್ನಾಥನ ಮೂರ್ತಿಯ ಒಳಗೆ ಒಂದು ವಿಶೇಷ ವಸ್ತುವನ್ನ ಕೂಡ ಇಡಲಾಗಿತ್ತು. ಅದೇನ್ ಗೊತ್ತಾ? ಪುರಾಣಗಳ ಪ್ರಕಾರ ಅದು ಬೇರೆ ಏನೂ ಅಲ್ಲ, ಶ್ರೀಕೃಷ್ಣ ಪರಮಾತ್ಮರ ಇನ್ನೂ ಜೀವಂತವಾಗಿರುವಂತ ಹೃದಯ ಅಂತ ನಂಬಲಾಗತ್ತೆ. ವೀಕ್ಷಕರೇ, ಭಕ್ತರು ಇದು ಸಾಮಾನ್ಯ ಮನುಷ್ಯನ ಹೃದಯ ಅಲ್ಲ ಅಂತ ನಂಬುತ್ತಾರೆ. ಅಂದ್ರೆ ಈ ಹೃದಯ ಒಂದು ವಿಶೇಷ ಶಕ್ತಿಯನ್ನ ಹೊಂದಿದೆ, ಒಂದು ವಿಶೇಷ ಶಕ್ತಿಯನ್ನ ಇದು ಪಾಸ್ ಮಾಡತ್ತೆ. ನೀವು ಓದಿರ್ತೀರಾ, ಈ ಕಲ್ಲು ಮತ್ತೆ ಲೋಹ ಕರೆಂಟ್ ಅನ್ನು ಸುಲಭವಾಗಿ ಪಾಸ್ ಮಾಡತ್ತೆ. ಅದೇ ಮರ ಹಾಗಲ್ಲ. ಆ ಕಾರಣಕ್ಕೆ ಜಗನ್ನಾಥ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳು ಮರದಿಂದ ಮಾಡಲ್ಪಟ್ಟಿವೆ ಅಂತ ಒಂದು ನಂಬಿಕೆ ಕೂಡ ಇದೆ. ಹಾಗಂತ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ವೀಕ್ಷಕರ, ಪ್ರತಿ 12 ವರ್ಷಗಳಿಗೊಮ್ಮೆ ಜಗನ್ನಾಥ ಸ್ವಾಮಿಯ ಹೊಸ ಮೂರ್ತಿಯನ್ನ ಸ್ಥಾಪಿಸಲಾಗತ್ತೆ. ಅಂದ್ರೆ ಮೂರ್ತಿಯನ್ನ ಬದಲು ಮಾಡುವಂಥದ್ದು. ಆ ಸಮಯದಲ್ಲಿ ಹಳೆಯ ಮೂರ್ತಿಯ ಒಳಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಹೃದಯ ಅಂತ ನಂಬಿರುವಂಥದ್ದನ್ನ ಆ ಹಳೆಯ ಮೂರ್ತಿಯಿಂದ ತೆಗೆದು ಹೊಸ ಮೂರ್ತಿಗೆ ವರ್ಗಾವಣೆ ಮಾಡ್ತಾರೆ. ಕೆಲವರು ಹೇಳೋ ಪ್ರಕಾರ ಆ ಶಕ್ತಿ ಪ್ರಸಾರ ಮಾಡುವಂತಹ ವಸ್ತು ಅಂದ್ರೆ ಭಕ್ತರು ನಂಬಿರುವಂತಹ ಆ ಹೃದಯ ಇದೆಯಲ್ವಾ, ಅದು ತುಂಬಾ ಜಾಸ್ತಿ ಶಕ್ತಿಯನ್ನ ಹೊರ ಹಾಕೋದ್ರಿಂದ ಕಾಲಕ್ರಮೇಣ ಏನಾಗುತ್ತೆ, ಆ ಮರದ ಮೂರ್ತಿ ದುರ್ಬಲ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ಬದಲಾಯಿಸಲಾಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರಲ್ಲಿ ಬದಲಾವಣೆ ಮಾಡುವಂಥದ್ದೊಂದು ವಿಶೇಷ. ಆದ್ರೆ ಈ ಬದಲಾಯಿಸುವಂತಹ ವಿಧಾನ ಇದೆಯಲ್ವಾ, ಅದು ಇನ್ನೂ ಹೆಚ್ಚು ರಹಸ್ಯ, ಇನ್ನೂ ವಿಶೇಷ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಪ್ರತಿ 12 ವರ್ಷಗಳಿಗೆ ಒಮ್ಮೆ ಒಂದು ವಿಶೇಷ ದಿನ ಬರುತ್ತೆ. ಅವತ್ತು ಜಗನ್ನಾಥ ದೇವಸ್ಥಾನಕ್ಕೆ ಯಾರಿಗೂ ಕೂಡ ಪ್ರವೇಶ ಇರಲ್ಲ. ಇನ್ನು ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಇಡೀ ಪುರಿ ನಗರದ ವಿದ್ಯುತ್ತನ್ನೇ ಕಟ್ ಮಾಡ್ತಾರೆ. ಅದಾದ ನಂತರ ದೇವಸ್ಥಾನದ ಮುಖ್ಯ ಪಂಡಿತರು, ಅರ್ಚಕರು ಅವರ ಕಣ್ಣಿಗೆ ಒಂದು ಪಟ್ಟಿಯನ್ನ ಕಟ್ತಾರೆ. ಅವರ ಕೈಗೆ ಒಂದು ದಪ್ಪದ ಗ್ಲೌಸ್ ಅನ್ನ ಹಾಕಲಾಗುತ್ತೆ. ಆಮೇಲೆ ಆ ಪೂರ್ತಿ ಕತ್ತಲೆಯಲ್ಲೇ ಆ ಹೃದಯ ಅಂತ ನಂಬಿರುವಂಥದ್ದನ್ನ ಹಳೆಯ ಮೂರ್ತಿಯಿಂದ ತೆಗೆದು ಹೊಸ ಮೂರ್ತಿಯ ಒಳಗೆ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಇಲ್ಲಿವರೆಗೂ ಕೂಡ ಇದನ್ನ ಮಾಡಿರುವಂತಹ ಪಂಡಿತರು ಹೇಳೋ ಪ್ರಕಾರ ಅವರು ಅದನ್ನ ಯಾವತ್ತೂ ಕೂಡ ಅವರ ಕಣ್ಣಿಂದ ನೋಡಿಲ್ಲ. ಆದರೆ ಕೈಯಲ್ಲಿ ಹಿಡಿದಾಗ ಒಂದು ಜೀವಂತ ಮೊಲವನ್ನ ಹಿಡಿದಿದ್ದೀನಿ ಅನ್ನುವಂಥ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ನಂಬಿಕೆ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಆ ಹೃದಯ ಅಂತ ನಂಬಿರುವಂಥದ್ದನ್ನ ನೇರವಾಗಿ ನೋಡಿದ್ರೆ ಆ ಕ್ಷಣಕ್ಕೆ ಅವರ ಸಾವು ನಿಶ್ಚಿತ ಅಂತ ಹೇಳಲಾಗುತ್ತೆ. ಹಾಗಾಗಿ ಕಣ್ಣಿಗೆ ಪಟ್ಟಿ ಇಲ್ಲದೆ ಯಾರಿಗೂ ಕೂಡ ಈ ವಿಧಿವಿಧಾನವನ್ನ ನೆರವೇರಿಸೋದಕ್ಕೆ ಅನುಮತಿ ಇರಲ್ಲ.
ವೀಕ್ಷಕರಾದ್ರೆ ಜಗನ್ನಾಥ ದೇವಸ್ಥಾನದ ರಹಸ್ಯ ಇಲ್ಲಿಗೆ ಮುಗಿಯೋದಿಲ್ಲ. ಈ ದೇವಸ್ಥಾನದ ಮೇಲೆ ಒಂದು ಧ್ವಜ ಇದೆ. ಅದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಸೈನ್ಸಿನ ನಿಯಮಗಳಿಗೆ ವಿರುದ್ಧವಾಗಿ ಇದು ಹಾರಾಡುತ್ತೆ. ನಮಗೆ ಗೊತ್ತಿರುವಂಥದ್ದು ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತೋ ಧ್ವಜ ಕೂಡ ಸಾಮಾನ್ಯವಾಗಿ ಅದೇ ದಿಕ್ಕಲ್ಲಿ ಹಾರಾಡುತ್ತೆ ಅಂತ, ಹೌದಲ್ವಾ? ಆದರೆ ಜಗನ್ನಾಥ ದೇವಸ್ಥಾನದ ಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಆದರೆ ಯಾಕೆ, ಹೇಗೆ? ಇದಕ್ಕೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಒಂದು ದೊಡ್ಡ ರಹಸ್ಯವಾಗಿ ಉಳ್ಕೊಂಡಿದೆ. ಇದರ ಜೊತೆಗೆ ಇನ್ನೊಂದು ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಧ್ವಜವನ್ನ ಪ್ರತಿದಿನ ಬದಲಾಯಿಸಲೇಬೇಕು. ಅದಕ್ಕೆ ದೇವಸ್ಥಾನದ ಅರ್ಚಕರು ಪ್ರತಿದಿನ ಸುಮಾರು 214 ಅಡಿ ಎತ್ತರಕ್ಕೆ ಹತ್ತಿ ಪ್ರತಿದಿನ ಹೊಸ ಧ್ವಜವನ್ನ ಕಟ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಒಂದು ದಿನಾನು ಈ ಧ್ವಜವನ್ನ ಬದಲಾಯಿಸದೆ ಇದ್ರೂ ಕೂಡ ಜಗನ್ನಾಥ ದೇವಸ್ಥಾನವನ್ನ 18 ವರ್ಷಗಳ ಕಾಲ ಮುಚ್ಚಬೇಕಾಗತ್ತೆ. ವೀಕ್ಷಕರೇನು ಜಗನ್ನಾಥ ದೇವಸ್ಥಾನಕ್ಕೆ ಬರುವಂತಹ ಸಾವಿರಾರು ಭಕ್ತರಿಗೆ ಪ್ರತಿದಿನ ಮಹಾಪ್ರಸಾದವನ್ನ ಹಂಚಲಾಗತ್ತೆ. ಅಂದ್ರೆ ದೇವಸ್ಥಾನದಲ್ಲೇ ಪ್ರತಿದಿನ ಪ್ರಸಾದವನ್ನ ತಯಾರಿಸಲಾಗತ್ತೆ. ಇಲ್ಲಿ ಭಕ್ತರ ನಂಬಿಕೆಯ ಪ್ರಕಾರ ಜಗನ್ನಾಥ ದೇವಸ್ಥಾನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯಲ್ಲೂ ದೇವರ ಏನೋ ಒಂದು ಲೀಲೆ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಸುಮಾರು 500ರಿಂದ 600 ಜನರಿಗೆ ಸಾಕಾಗುವಷ್ಟು ಪ್ರಸಾದವನ್ನ ತಯಾರು ಮಾಡಲಾಗತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ದಿನ ಭಕ್ತರ ಸಂಖ್ಯೆ ಹೆಚ್ಚಿರುತ್ತೆ, ಸಾವಿರಗಳಲ್ಲಿ ಕೂಡ ಇರುತ್ತೆ. ಆದರೆ ಇಲ್ಲಿವರೆಗೂ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರಸಾದ ಯಾವತ್ತೂ ಯಾರಿಗೂ ಕೂಡ ಕಡಿಮೆ ಆಗಲೇ ಇಲ್ಲ. ಇಡೀ ದಿನ ಸಾವಿರಾರು ಭಕ್ತರಿಗೆ ಪ್ರಸಾದವನ್ನ ಹಂಚಿದ್ರು. ಒಂಚೂರು ಕಮ್ಮಿನೂ ಆಗಲಿಲ್ಲ, ಯಾವತ್ತೂ ಕೂಡ ಒಂಚೂರು ವ್ಯರ್ಥನೂ ಆಗಲಿಲ್ಲ. ಇದನ್ನ ವೈಜ್ಞಾನಿಕವಾಗಿ ವಿವರಿಸುವಂಥದ್ದು ಇವತ್ತಿಗೂ ಒಂದು ಸವಾಲಾಗೆ ನಿಂತಿದೆ. ಹಾಗಂತ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ಪ್ರಸಾದ ಹಂಚುವ ರಹಸ್ಯಕ್ಕಿಂತಲೂ ಕೂಡ ಇನ್ನೊಂದು ದೊಡ್ಡ ರಹಸ್ಯ ಇದೆ. ಪ್ರಸಾದ ತಯಾರಿಸುವಂತಹ ವಿಧಾನ. ಜಗನ್ನಾಥ ದೇವಸ್ಥಾನದಲ್ಲಿ ಒಲೆಯ ಮೇಲೆ 7 ಮಣ್ಣಿನ ಪಾತ್ರೆಗಳನ್ನ ಒಂದರ ಮೇಲೆ ಒಂದನ್ನ ಇಟ್ಟು ಪ್ರಸಾದವನ್ನ ಬೇಯಿಸಲಾಗತ್ತೆ. ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಲಾಜಿಕ್ ಪ್ರಕಾರ ಮೊದಲು ಕೆಳಗಿನ ಪಾತ್ರೆಯಲ್ಲಿ ಇರುವಂತಹ ಆಹಾರ ಬೇಯಬೇಕು, ಬೇಗ ಬೇಯಬೇಕು, ಹೌದಲ್ವೋ? ಆದರೆ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ಸೈನ್ಸ್ ಅಥವಾ ಲಾಜಿಕ್ ಯಾವುದು ಕೂಡ ಕೆಲಸವನ್ನ ಮಾಡಲ್ಲ. ಇಲ್ಲಿ 7 ಪಾತ್ರೆಗಳಲ್ಲಿ ಇರೋದ್ರಲ್ಲಿ ಮೊದಲು ಅತ್ಯಂತ ಮೇಲೆ ಇರುವಂತಹ ಪಾತ್ರೆ ಪ್ರಸಾದ ಏನಿದೆ ಅದು ಮೊದಲಿಗೆ ಬೇಯುತ್ತೆ. ಅದಾದ ನಂತರ ಅದರ ಕೆಳಗಿನ ಪಾತ್ರೆ, ಆಮೇಲೆ ಅದರ ಕೆಳಗಿದ್ದು, ಆಮೇಲೆ ಕೆಳಗದ್ದು, ಹೀಗೆ ಕೆಳಗೆ 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 ಕ್ರಮವಾಗಿ ಪ್ರಸಾದ ಬೇಯ್ತಾ ಹೋಗುತ್ತೆ. ಅಂದ್ರೆ ಅತ್ಯಂತ ಕೆಳಗಿನ ಪಾತ್ರೆಯಲ್ಲಿ ಇರುವಂತಹ ಪ್ರಸಾದ ಇದೆಯಲ್ವಾ, ಅತ್ಯಂತ ಕೆಳಗೆ, ಅದು ಕೊನೆಯದಾಗಿ ಬೇಯುತ್ತೆ. ಬಹಳಷ್ಟು ಮಂದಿಗೆ ಇದನ್ನ ಕೇಳಿ ಗೊಂದಲ ಆಗಬಹುದು, ಆದ್ರೆ ಇದು ಇರುವಂತಹ ಸತ್ಯ. ವೀಕ್ಷಕರೇನು ಜಗನ್ನಾಥ ದೇವಸ್ಥಾನದ ಅದ್ಭುತ ಸೌಂದರ್ಯವನ್ನ ಪದಗಳಲ್ಲಿ ವರ್ಣಿಸೋದೇ ಕಷ್ಟ. ಅಷ್ಟು ದೊಡ್ಡ ದೇವಸ್ಥಾನವನ್ನ ಅಷ್ಟು ವರ್ಷಗಳ ಹಿಂದೆ ಯಾವುದೇ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಳ್ಳದೆ ಹೇಗೆ ನಿರ್ಮಾಣ ಮಾಡಿರಬಹುದು ಅನ್ನುವಂಥದ್ದು ಒಂದು ದೊಡ್ಡ ಆಶ್ಚರ್ಯ ಆಗಿಬಿಡತ್ತೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಿತ್ರ ವಿಚಾರ ಕೂಡ ಇದೆ. ಏನು? ಸುಮಾರು 214 ಅಡಿ ಎತ್ತರದ ಈ ದೇವಸ್ಥಾನದ ಗೋಪುರದ ನೆರಳಿದೆಯಲ್ವಾ, ಅದು ಬೀಳೋದೇ ಇಲ್ಲ. ಜಗನ್ನಾಥಪುರಿ ದೇವಸ್ಥಾನದ ಗೋಪುರದ ನೆರಳು ದಿನದ ಯಾವ ಸಮಯದಲ್ಲೂ ಕೂಡ ನಿಮಗೆ ಕಾಣೋದಕ್ಕೆ ಸಿಗಲ್ಲ. ಇದಕ್ಕೂ ವಿಜ್ಞಾನಿಗಳಿಗೆ ಸ್ಪಷ್ಟವಾದಂತಹ ಕಾರಣವನ್ನು ಕೊಡೋದಕ್ಕೆ ಇಲ್ಲಿವರೆಗೂ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಂತ ಜಗನ್ನಾಥ ದೇವಸ್ಥಾನದ ರಹಸ್ಯಗಳು ಇಲ್ಲಿಗೆ ಮುಗಿಯೋದಿಲ್ಲ ನೋಡಿ. ನಿಮಗೆ ಗೊತ್ತಿರಬಹುದು, ಒಂದಷ್ಟು ಪ್ರದೇಶಗಳನ್ನು ನಾವು ನೋ ಫ್ಲೈ ಝೋನ್ ಅಂತ ಘೋಷಣೆ ಮಾಡಲಾಗತ್ತೆ. ಅಂದ್ರೆ ಅಲ್ಲಿ ಡ್ರೋನ್ ಆಗಿರಬಹುದು, ವಿಮಾನ ಆಗಿರಬಹುದು, ಅಂದ್ರೆ ಯಾವುದಕ್ಕೂ ಕೂಡ ಹಾರಾಡೋದಕ್ಕೆ ಅಲ್ಲಿ ಅನುಮತಿ ಇರಲ್ಲ. ಆದ್ರೆ ಇಂತಹ ಪ್ರದೇಶದಲ್ಲೂ ಕೂಡ ನಾವು ಪಕ್ಷಿಗಳನ್ನ ತಡೆಯೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಜಗನ್ನಾಥ ದೇವಸ್ಥಾನದ ವಿಚಾರದಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಯಾವುದೇ ಡ್ರೋನ್ ಆಗಿರಬಹುದು, ವಿಮಾನ ಆಗಿರಬಹುದು, ಪಕ್ಷಿಗಳಾಗಿರ್ಬೋದು ಹಾರಾಟವನ್ನ ನಡೆಸೋದಿಲ್ಲ.
ನೋಡಿ, ಸಾಮಾನ್ಯವಾಗಿ ದೇವಸ್ಥಾನದ ಗೋಪುರಗಳ ಮೇಲೆ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಪಕ್ಷಿಗಳು ಸಾಲಾಗಿ ಕೂತಿರ್ತಾವೆ. ಬಹಳಷ್ಟು ಪಕ್ಷಿಗಳನ್ನು ನೀವು ನೋಡ್ತೀರಾ. ಆದರೆ ಜಗನ್ನಾಥಪುರಿಗೆ ಹೋದಂಥವ್ರು ಹೇಳೋ ಪ್ರಕಾರ ಈ ದೇವಸ್ಥಾನದ ಗೋಪುರದ ಮೇಲೆ ಪಕ್ಷಿಗಳು ಕೂತಿರೋದು ನಿಮಗೆ ಕಾಣಿಸೋದೇ ಇಲ್ಲ, ಪಕ್ಷಿಗಳು ಇರಲ್ಲ. ಆದರೆ ಇದು ಹೇಗೆ ಸಾಧ್ಯ? ಪಕ್ಷಿಗಳಿಗೆ ಹೇಗೆ ಗೊತ್ತು ಈ ದೇವಸ್ಥಾನದ ಮೇಲಿಂದ ನಾವು ಹಾರಾಟವನ್ನ ಮಾಡಬಾರದು ಅಂತ? ಎಲ್ಲ ಕಾರಣಕ್ಕೆ ಜಗನ್ನಾಥ ದೇವಸ್ಥಾನ ಇವತ್ತಿಗೂ ಕೂಡ ಅನೇಕ ರಹಸ್ಯಗಳಿಂದ ತುಂಬಿರುವಂತಹ ಒಂದು ಪವಿತ್ರ ಸ್ಥಳ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರು, ಇಲ್ಲಿಗೆ ಮುಗಿದಿಲ್ಲ. ಜಗನ್ನಾಥ ದೇವಸ್ಥಾನದ ಇನ್ನೊಂದು ರಹಸ್ಯ ಕೂಡ ಇದೆ. ಸುದರ್ಶನ ಚಕ್ರ, ಅಧರ್ಮವನ್ನ ನಾಶ ಮಾಡುವಂತಹ ಶಕ್ತಿಯ ಸಂಕೇತ ಆಗಿರುವಂತಹ ಈ ಸುದರ್ಶನ ಚಕ್ರವನ್ನ ನೀವು ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲೆ ನೋಡಬಹುದು. ಆದ್ರೆ ಈ ಸುದರ್ಶನ ಚಕ್ರದ ವಿಚಾರದಲ್ಲೂ ಕೂಡ ಒಂದು ವಿಚಿತ್ರ ಸಂಗತಿ ಇದೆ. ಏನು? ನೀವು ದೇವಸ್ಥಾನವನ್ನ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಆ ಸುದರ್ಶನ ಚಕ್ರ ಇದೆಯಲ್ವಾ, ಅದು ನಿಮ್ಮ ಕಡೆಗೆ ತಿರುಗಿರೋ ಹಾಗೆ ಕಾಣಿಸುತ್ತೆ. ಜಗನ್ನಾಥ ಅನ್ನುವಂಥ ಹೆಸರಿನ ಅರ್ಥನೇ ಜಗತ್ತಿನ ಒಡೆಯ. ಆ ಕಾರಣಕ್ಕೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಅಪಾರ ಭಕ್ತಿ, ಅಪಾರ ಪ್ರೀತಿಯನ್ನು ಹೊತ್ಕೊಂಡು ಜಗನ್ನಾಥನ ದರ್ಶನಕ್ಕೆ ಅಂತ ಬರುತ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ನಿಯಮ ಇದೆ. ಏನು? ಇಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ದೇವಸ್ಥಾನದ ಒಳಗೆ ಪ್ರವೇಶ ಇರುತ್ತೆ. ಬೇರೆ ಯಾವ ಮತದವರಿಗೂ ನೀವು ಎಂಥದ್ದೇ ಇನ್ಫ್ಲುಯೆನ್ಸ್ ಅನ್ನ ಮಾಡಿ ಅವಕಾಶ ಇರಲ್ಲ. ಹಾಗೆ ಬಂದರೂ ಕೂಡ ದರ್ಶನವನ್ನ ಹೊರಗಿಂದಾನೇ ಮಾಡಿಸಲಾಗತ್ತೆ. ಇದಕ್ಕೆ ಉದಾಹರಣೆಯಾಗಿ ಒಂದಷ್ಟು ಘಟನೆಗಳು ಇದಾವೆ. ಅದರಲ್ಲಿ ಒಂದೆರಡು ಘಟನೆಯನ್ನ ಹೇಳಿಬಿಡ್ತೀನಿ. ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಇಂದಿರಾ ಗಾಂಧಿಗೂ ಕೂಡ ದೇವಾಲಯದ ಒಳಗೆ ಅವತ್ತು ಪ್ರವೇಶವನ್ನ ಕೊಟ್ಟಿರಲಿಲ್ಲ. ಅದೇ ರೀತಿ 2005ರಲ್ಲಿ ಥೈಲ್ಯಾಂಡ್ನ ರಾಜಕುಮಾರಿ ಮಹಾಚಕ್ರಿ ಸಿರಿಂಥೋನ್ ಅವರಿಗೂ ಕೂಡ ದೇವಾಲಯದ ಒಳಗೆ ಪ್ರವೇಶವನ್ನ ಕೊಟ್ಟಿಲ್ಲ ಅಂತ ಹೇಳಲಾಗತ್ತೆ. ಅಂದ್ರೆ ದರ್ಶನವನ್ನ ಹೊರಗಿನಿಂದನೇ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಆಚಾರ ಪರಂಪರೆಯ ಒಂದು ಭಾಗ. ವೀಕ್ಷಕರು, ಇಲ್ಲಿ ಇರುವಂತಹ ಇನ್ನೊಂದು ಪ್ರಮುಖ ಸಂಪ್ರದಾಯ ಏನು ಅಂತಂದ್ರೆ, ಪ್ರತಿ ವರ್ಷ ಪುರಿಯಲ್ಲಿ ಜಗನ್ನಾಥನ ಪ್ರಸಿದ್ಧ ರಥಯಾತ್ರೆ ನಡೆಯುತ್ತೆ. ಸುಮಾರು 9 ದಿನಗಳ ಕಾಲ ನಡೆಯುವಂತ ಒಂದು ಹಬ್ಬ ಇದು. ಈ ಸಮಯದಲ್ಲಿ ಭಗವಾನ್ ಜಗನ್ನಾಥ, ದೇವಿ ಸುಭದ್ರ, ಅದೇ ರೀತಿ ಭಗವಾನ್ ಬಲಭದ್ರರನ್ನ ಗರ್ಭಗುಡಿಯಿಂದ ಹೊರಗೆ ತೆಗೆದು ರಥಗಳಲ್ಲಿ ಕುಳ್ಳರಿಸಿ ನಗರದ ಒಳಗೆ ಯಾತ್ರೆಯನ್ನ ಮಾಡಲಾಗತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ಈ 9 ದಿನಗಳಲ್ಲಿ ಭಗವಂತ ಸ್ವತಃ ತಮ್ಮ ಭಕ್ತರ ಮಧ್ಯೆ ಬಂದು ಅವರ ಸುಖ ದುಃಖಗಳನ್ನ ನೋಡ್ತಾರಂತೆ. ಭಕ್ತರ ಮಧ್ಯೆ ಬಂದು ಈ ರಥಯಾತ್ರೆಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಕೂಡ ಭಾಗವಹಿಸ್ತಾರೆ. ಆದರೆ ಜಗನ್ನಾಥ ದೇವಸ್ಥಾನದ ರಹಸ್ಯಗಳು ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ಇರುವಂತಹ ಇನ್ನೊಂದು ನಂಬಿಕೆ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಭಗವಾನ್ ಜಗನ್ನಾಥ 15 ದಿನಗಳ ಕಾಲ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನ ಕೂಡ ನಿಲ್ಲಿಸಲಾಗತ್ತೆ. ಇಂತಹ ಅನೇಕ ಕಥೆಗಳು, ವಿಜ್ಞಾನಕ್ಕೆ ಸವಾಲನ್ನು ಒಡ್ಡುವಂತಹ ವಿಚಾರಗಳು ಇವತ್ತಿಗೂ ಕೂಡ ಜಗನ್ನಾಥ ದೇವಸ್ಥಾನವನ್ನ ಒಂದು ರಹಸ್ಯಗಳಿಂದ ತುಂಬಿರುವಂತಹ ಭವ್ಯ ದೈವ ಸ್ಥಳವಾಗಿ, ಒಂದು ದೇವಸ್ಥಾನವಾಗಿ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಈ ವಿಶೇಷ ಸನಾತನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತವರು ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಲ್ಲಿ ನಾನು ಹೇಳಿರುವಂತಹ ವಿಚಾರ, ಅದೇ ರೀತಿ ನಿಮಗೆ ಅಲ್ಲಿ ಆಗಿರುವಂತಹ ಅನುಭವ ದಯವಿಟ್ಟು ಏನನ್ನುವಂಥದ್ದನ್ನ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.